me, forever on fire. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಬೇಕು ಅಂಥೇಳಿ ತಮ್ಮ ಪಕ್ಷದಲ್ಲಿಯೇ ಕೂಗು ಜೋರಾಗ್ತಾ ಇದೆ. ಅಲ್ಲಿ ಮೈಸೂರಲ್ಲಿ ಬಿಜೆಪಿ ಕಾರ್ಯಕರ್ತರ ಕಡೆಯಿಂದ ನಾಯಕರ ಕಡೆಯಿಂದ ಒಂದು ಪ್ರೆಸ್ ಮೀಟ್ ನಡೀತಾ ಇತ್ತು. ರೇಣುಕಾಚಾರ್ಯ ಅವರ ಆದಿಯಾಗಿ ಅನೇಕ ನಾಯಕರು ಕೂತಿದ್ರು, ಈ ಕಡೆ ಕಾರ್ಯಕರ್ತರು ಮೇಲೆದ್ರು. ಏನಿದು ಮೊದಲು ಯತ್ನಾಳ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿ, ಯತ್ನಾಳ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು. ನಾವು ಇಲ್ಲಿ ಕಾಂಗ್ರೆಸ್ನವರಿಗೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ಮೈಸೂರಲ್ಲಿ ಏನು ನಮ್ಮ ಗತಿ? ಇಲ್ಲಿ ಮುಖ ತೋರ್ಸೋಕ್ಕಾಗ್ತಾ ಲೇವಡಿ ಮಾಡ್ತಾ ಇದ್ದಾರೆ ನಮ್ಮನ್ನು. ಹೇಳಿ ಕೇಳಿ ಕಾಂಗ್ರೆಸ್ ಈಗ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಬಿಟ್ಟಿದ್ದಾರೆ ಅವರು. ಅಲ್ರಿ ಅದೇನೋ ಪಾದಯಾತ್ರೆ ಮಾಡಿಬಿಟ್ರಿ, ಫೈಟ್ ಮಾಡಿಬಿಟ್ರಿ, ಏನು ಅದು ಮಾಡ್ತೀವಿ ಇದು ಮಾಡ್ತೀವಿ, 3 ಗೆದ್ದು ಬಿಡ್ತೀವಿ, 2 ಗೆದ್ದು ಬಿಡ್ತೀವಿ, ಇದೆಲ್ಲ ಹೇಳ್ತಾ ಇದ್ರಲ್ಲಪ್ಪ. ಎಲ್ಲರಪ್ಪ ನೀವು ಗೆದ್ದಿದ್ದು? ಬಿ ಜೆ ಪಿಯವರು ಕೇಳ್ತಾರೆ. ಕಾರ್ಯಕರ್ತರು ಹಾಗೆ ಅಲ್ವಾ? ಅದು ಕಾಂಗ್ರೆಸ್ನವ್ರು ಗೆದ್ದಾಗ ಕಾಂಗ್ರೆಸ್ನವ್ರು ಬಿ ಜೆ ಪಿ ಕೇಳೋದು ಎಷ್ಟು ಸಹಜವೋ, ಬಿ ಜೆ ಪಿಯವ್ರು ಗೆದ್ದಾಗ ಕಾಂಗ್ರೆಸ್ನವ್ರಿಗೆ ಚೇಡಿಸೋದು ಅಷ್ಟೇ ಸಹಜ. ಅದರಲ್ಲೇನು ದೊಡ್ಡ ವಿಚಾರ ಇರಲ್ಲ. ಫ್ರೆಂಡ್ಸೇ ಇರ್ತಾರೆ. ಒಬ್ಬ ಕಾಂಗ್ರೆಸ್ ಪಕ್ಷಕ್ಕೆ ಜೈ ಅಂತ ಇರ್ತಾನೆ, ಒಬ್ಬ ಬಿ ಜೆ ಪಿಗೆ ಜೈ ಅಂತ ಇರ್ತಾನೆ. ಅವನು ನೀವನು ಚೇಡಿಸ್ತಾ ಇರ್ತಾನೆ, ಇವನು ಅವನು ಚೇಡಿಸ್ತಾ ಇರ್ತಾನೆ. ಇದನ್ನೇ ವಿಚಾರ ಇಟ್ಕೊಂಡಿದ್ದಾರೆ. ಹೋದಲ್ಲಿ ಬಂದಲ್ಲಿ ಯತ್ನಾಳ್ ಅವರು ಪಾರ್ಟಿದು ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ನಮ್ಮ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ನಮ್ಮನ್ನು ನಗಿಸ್ತಾರೆ, ನಮಗೆ ಒಂಥರ ನಗುತ್ತಾರೆ ನಮ್ಮನ್ನು ನೋಡಿಬಿಟ್ಟು. ಏನು ಕತೆ ಇದು? ನಿಮಗೆ ಕಾರ್ಯಕರ್ತರು ಬೇಕು ಅಂದರೆ ಮೊದಲು ಇವನನ್ನು ತೆಗೀರಿ ಅಂತ ಯತ್ನಾಳ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯತ್ನಾಳ್ ಒಬ್ಬನೇ ಹಿಂದೂ ಅಲ್ಲ ಸ್ವಾಮಿ, ನಾವು ಹಿಂದೂಗಳಲ್ಲಿರೋದು. ಪಕ್ಷ ವಿರೋಧಿ ಕೆಲಸ ಮಾಡ್ತಿರ್ತಕ್ಕಂಥ ಯತ್ನಾಳ್ ಬಗ್ಗೆ ಇಂಥ ಸಾಫ್ಟ್ ಕಾರ್ನರ್ ಯಾಕೆ ಇಷ್ಟು ಮೃದು ಧೋರಣೆ ತೋರಿಸ್ತಾ ಇದ್ದೀರಾ? ಆಗಲ್ವಾ? ಕಿತ್ತಕ್ಕಾಗಲ್ವಾ? ನಮಗೆಲ್ಲಿ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ನಮ್ಮನ್ನು ನಗುತ್ತಾ ಇದ್ದಾರೆ ನಮ್ಮನ್ನು ನೋಡಿ. ಏಕವಚನದಲ್ಲಿ ಯತ್ನಾಳ್ರನ್ನ ಕುರಿತು ಇಲ್ಲಿ ಕಾರ್ಯಕರ್ತರು ಶಬ್ದ ಬಳಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಪೇಚಿಗೆ ಸಿಕ್ಕಾಕೊಂಡ್ರು ರೇಣುಕಾಚಾರ್ಯ ಅವರು. ಪೇಚಿಗೆ ಸಿಕ್ಕಾಕೊಂಡ್ರು ರೇಣುಕಾಚಾರ್ಯ. ಸುಮಾರು ಹೆಚ್ಚು ಕಡಿಮೆ ಒಂದು 2 ವರ್ಷ ಅವರು ಸೋತ್ಬಿಟ್ಟಿದ್ರಲ್ಲ, 2 ವರ್ಷ ಸೈಲೆಂಟ್ ಆಗಿಬಿಟ್ಟಿದ್ರು. ಸುಣ್ಣಾಗಿದ್ದರು ರೇಣುಕಾಚಾರ್ಯರು. ಇದ್ಯಾಕೋ 2 ವರ್ಷಗಳ ಕಾಲ ಸೈಲೆಂಟ್ ಆಗಿಬಿಟ್ಟಿದ್ರು. ಈಗೀಗ ಅವರು ಕೂಡ ಸ್ವಲ್ಪ ಕ್ರಿಯಾಶೀಲರಾಗ್ತಾ ಇದ್ದಾರೆ ಇನ್ ಫೇವರ್ ಆಫ್ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಬಿ ಎಸ್ ವಿಜಯೇಂದ್ರ ಅವರ ಒಂದು ವಿಚಾರದಲ್ಲಿ. ಇದೀಗ ಈ ಒಂದು ಮೀಟಿಂಗನ್ನು ಮಾಡಿದಾಗ ಕಾರ್ಯಕರ್ತರು ಜೋರ ಕೇಳಿದ್ದಾರೆ ರೇಣುಕಾಚಾರ್ಯ ಅವ್ರನ್ನ, ಮೊದಲು ಯತ್ನಾಳ್ರನ್ನ ಆಚೆ ಹಾಕಿ ಅಂತ. ಉಚ್ಚಾಟನೆ ಮಾಡಿ ಬಿಸಾಕಿ ಸರ್. ಅವನಿಂದ ಏನೂ ಆಗಲ್ಲ, ಲಾಸ್ ಆಗಲ್ಲ ನಮ್ಗೆ. ನಮ್ ಹಿಂದುತ್ವ ಲಾಸ್ ಆಗೋದು. ಅವನು ಮಗೋಡ ಹಾಕೊಂಡ್ರೆ ಹಿಂದುತ್ವ ನಾಯಕ, ಅವನ ಉಗ್ದ ಆಚೆ ಹಾಕಿ ಸರ್. ನೀವು ಮೈಸೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀರಾ, ಅವರು ಬೀದರ್ ಕುಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಕಾರ್ಯಕರ್ತರಿಗೆ ನೋವಾಗಿದೆ ಸರ್. ಇಲ್ಲಿ ಸರ್ ನಾವು ಎಲ್ಲ ಉಚ್ಚಾಟನೆ ಮಾಡಿಸಿ ಸರ್. ನೀವು ಹೋರಾಟ ಮಾಡಿ ಸರ್. 25 ವರ್ಷದಿಂದ